ದೊಡ್ಡದಾಗಿ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ. ಈ BBMP ಅವ್ರು ಏನ್ ಕಣ್ಮುಚ್ಕೊಂಡು ಕೂತ್ಕೊಂಡಿದಾರ ಅಂತ. ಅಶೋಕ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು? ಇಂಥ ರಸ್ತೆಗಳು ಕಾಣಿಸೋದೇ ಇಲ್ವಾ ನಿಮ್ಮ ಕಣ್ಣಿಗೆ? ಸ್ಕೂಲ್ ಸ್ಟಾರ್ಟ್ ಆಗಿ ಮುಂಚೆ ಇದು ಮಾಡ್ದಿರೋ ಹೋದ್ರೆ ಎಷ್ಟು ಜನ ಬೀಳ್ಬೋದು ಅಂತ ನೀವು ಯೋಚನೆ ಮಾಡಿ. ಈ ರೋಡ್ ಅಲ್ಲ, ಪ್ರತಿಯೊಂದು ರೋಡ್ ಬೆಂಗಳೂರಲ್ಲಿ ಎಷ್ಟು ರೋಡ್ ಅಸಹ್ಯ ಆಗಿದೆ ಅಂದ್ರೆ ಅಷ್ಟು ಅಸಹ್ಯ ಆಗಿದೆ. ಇವತ್ತು ಟಾರ್ ಹಾಕ್ತಾರೆ, ನಾಳೆ ಬೆಳಿಗ್ಗೆ ಎದ್ದೋಗ್ಬಿಡ್ತದೆ. ಒಂದದ ಮಳೆ ಹೋದ್ರೆ ಸಾಕು, ಎದ್ದೋಳುತ್ತೆ ಮೇಲೆ ಟಾರ್. ಅವರು ಓಡಾಡೋ ರಸ್ತೆನೇ ಹಿಂಗೆ ಇರ್ಬೇಕಾದ್ರೆ ಇನ್ನು ಜನಸಾಮಾನ್ಯರ ಕಥೆ ಏನು? ಬೆಂಗಳೂರು ಅಂತಂದ್ರೆ ಸಾಮಾನ್ಯವಾಗಿ ಎಲ್ರಿಗೂ ನೆನಪಿಗೆ ಬರೋದೇ ಈ ಜಯನಗರ, ಬನಶಂಕರಿ ಅನ್ನೋ ದೊಡ್ಡ ದೊಡ್ಡ ಏರಿಯಾಗಳು. ಇವು ಎಷ್ಟು ಅಭಿವೃದ್ಧಿ ಆಗಿದೆ. ದೊಡ್ಡದಾಗಿ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿ. ಈ ಕ್ಷೇತ್ರದ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಅಶೋಕ್ ಅವರು MLA ಆಗಿದ್ದಾರೆ. BBMP ಅವರು ಕೂಡ ಏನೂ ಇದ್ರ ಬಗ್ಗೆ ಕ್ರಮ ತಗೊಳ್ತಿಲ್ಲ. ರೋಡ್ಗಳು ನೋಡ್ಬೋದು ನೀವು ದೃಶ್ಯಗಳಲ್ಲಿ ಎಷ್ಟು ಹದಗೆಟ್ಟಿದೆ ಅಂತ ಹೇಳಿ. ಮಳೆ ಬಿದ್ದರೆ ಸಾಕು ಈ ರೋಡ್ಗಳಲ್ಲಿ ವಾಹನ ಸಂಚಾರರಿಗೆ ತುಂಬಾನೇ ತೊಂದರೆಗಳಾಗ್ತಾ ಇದೆ. ಇಲ್ಲಿ ಎಲ್ಲಿ ನೋಡಿದ್ರು ರೋಡ್ಗಳು ತುಂಬಾ ಹದಗೆಟ್ಟಿದ್ದಾವೆ. ವಾಹನಗಳನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಸ್ಲೋ ಆಗಿ ಹೋಗ್ತಾ ಇದ್ದಾವೆ ಅಂತ ಹೇಳಿ. ಎಲ್ಲಿ ನೋಡಿದ್ರು ಗುಂಡಿಗಳೇ ಕಾಣಿಸ್ತಾ ಇದ್ದಾವೆ. ಈ ಗುಂಡಿಗಳು ಕೊಳವೆ ಬಾವಿಗಳ ಥರ ಬಾಯಿ ತೆರೆದು ಜನಗಳನ್ನ ಪ್ರಾಣ ತಗೊಳ್ಳೋದಕ್ಕೆ ಕಾಯ್ತಾ ಇದ್ದಾವೆ ಅಂತಲೇ ಹೇಳ್ಬೋದು. ಮಳೆ ಬಿದ್ದರೆ ಇಲ್ಲಿ ನೀರು ನಿಂತರೆ ಕೆರೆಗಳೇ ಆಗ್ಬಿಡುತ್ತೆ. ಅಷ್ಟು ಚೆನ್ನಾಗಿದೆ ನಮ್ಮ ಬೆಂಗಳೂರಿನ ಡ್ರೈನೇಜ್ ಸಿಸ್ಟಮು. ಈ BBMP ಅವ್ರು ಏನು ಕಣ್ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಅಂತ ಇವ್ರುಗಳಿಗೆ ಈ ರೋಡ್ಗಳು ಎಲ್ಲೂ ಕಾಣಿಸೋದೇ ಇಲ್ವಾ? ಈ ಕ್ಷೇತ್ರದ MLA ಆಗಿ ಅಶೋಕ್ ಅವರು ಏನು ಮಾಡಿದ್ದಾರೆ ಈ ನಗರಕ್ಕೆ ಅಂತ ಹೇಳಿದ್ರೆ ನೋಡಿ, ಇಲ್ಲಿದೆ ಅವರ ಅಭಿವೃದ್ಧಿ. BBMP ಅವರು ಏನು ಮಾಡ್ತಾ ಇದ್ದೀರಾ ನೀವು? ಇಲ್ಲಿನ ಜನಗಳಿಗೆ ಯಾವ ರೀತಿ ನೀವು ರಸ್ತೆಗಳನ್ನ ಮಾಡಿಕೊಡ್ತಾ ಇದ್ದೀರಾ ನೋಡ್ಬೋದು ನೀವು ದೃಶ್ಯದಲ್ಲಿ. ಎಂಥ ಹದಗೆಟ್ಟಿರೋ ಸ್ಥಿತಿಯಲ್ಲಿದೆ ನಮ್ಮ ಬೆಂಗಳೂರಿನ ರಸ್ತೆಗಳು. ಅದರಲ್ಲೂ ಈ ಬನಶಂಕರಿ ರಸ್ತೆ 80 ಫೀಟ್ ರೋಡ್ ಅಂತ ಬೇರೆ ಹೇಳ್ತಾರೆ. ಇದರಲ್ಲಿ 80 ಫೀಟ್ ರೋಡ್ ಎಲ್ಲಿ ಅಂತ ನನಗೆ ಕಾಣಿಸ್ತಾನೆ ಇಲ್ಲ. ಅರ್ಧ ರೋಡ್ ಕಂಪ್ಲೀಟಾಗಿ ಹಾಳಾಗೋಗಿದೆ. ಇಲ್ಲಿ ಬಸ್ ಸ್ಟಾಪ್ ಇದೆ, ಡಿಮಾರ್ಟ್ ಇದೆ, ಸ್ಕೂಲು, ಹಾಸ್ಪಿಟಲ್ಸು ಎಲ್ಲನೂ ಇದೆ. ದಿನ ಆದರೆ ಸಾಕು ನೂರಾರು ಬಸ್ಗಳು ಟ್ರಾವೆಲ್ ಮಾಡುತ್ತೆ, ನೂರಾರು ಪ್ರಯಾಣಿಕರು ಹೋಗ್ತಾ ಇರ್ತಾರೆ ಬಸ್ಗಳಲ್ಲಿ. ಆಟೋಗಳು ಚಲಿಸ್ತಾ ಇರ್ತವೆ, ವಾಹನಗಳು ಚಲಿಸ್ತಾ ಇರ್ತವೆ. ಈ ಥರ ರಸ್ತೆ ಇದ್ರೆ ಜನಗಳು ಹೇಗೆ ಓಡಾಡಬೇಕು? BBMP ಅವರು ಏನು ಮಾಡ್ತಾ ಇದ್ದೀರಾ? ನಿಮಗೆ ಈ ರಸ್ತೆಗಳು ಕಾಣಿಸ್ತಾ ಇಲ್ವಾ ರೋಡ್ಗಳಿಗೆ? ಈ ಥರ ವಾಹನಗಳು ಓಡಾಡೋದಕ್ಕೆ ನೀವು ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಮಳೆ ಬಿದ್ದರೆ ಹೇಗ್ರಿ ಓಡಾಡ್ತಾರೆ ನಮ್ಮ ಬೆಂಗಳೂರಿನ ಜನಗಳು? ಅಶೋಕ್ ಅವರೇ, ಏನು ಮಾಡ್ತಾ ಇದ್ದೀರಾ? ಕಣ್ಮುಚ್ಕೊಂಡು ಕೂತಿದ್ದೀರಾ ನೀವು? ಇಂಥ ರಸ್ತೆಗಳು ಕಾಣಿಸೋದೇ ಇಲ್ವಾ ನಿಮ್ಮ ಕಣ್ಣಿಗೆ? BBMP ಅವರೇ, ಏನು ಮಾಡ್ತಾ ಇದ್ದೀರಾ? ಬ್ರ್ಯಾಂಡ್ ಬೆಂಗಳೂರು ಅಂತೀರಾ. ಇದೇನಾ ನಿಮ್ಮ ಬ್ರ್ಯಾಂಡ್ ಬೆಂಗಳೂರು? ಇದೇನಾ ನೀವು ಬೆಂಗಳೂರಿಗೆ ಕೊಡ್ತಾ ಇರುವಂತಹ ಅಭಿವೃದ್ಧಿ? ಇಂಥ ರಸ್ತೆಗಳಲ್ಲಿ ಜನಸಾಮಾನ್ಯರು ಓಡಾಡೋದಾದ್ರೂ ಹೇಗೆ? ಮಳೆ ಬಿದ್ದರೆ ಹೇಗೆ ಓಡಾಡ್ತಾರೆ? ರಸ್ತೆಗಳು ಕೆರೆಯಾಗಿ ನಿಂತು ಬಿಟ್ಟಿರ್ತವೆ. ಅದು ಕೆರೆನ, ಸ್ವಿಮ್ಮಿಂಗ್ ಪೂಲ ಒಂದು ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟು ಚೆನ್ನಾಗಿದೆ ಇಲ್ಲಿನ ರೋಡ್ಗಳು. ಇಂಥ ರೋಡ್ಗಳ ಪರಿಸ್ಥಿತಿ ಹೇಗೆ ಓಡಾಡಬೇಕು ಸಾಮಾನ್ಯ ಜನರು? ನೀವೇ ನೋಡಿ ಹೇಗಿದೆ ಡ್ರೈನೇಜ್ ಸಿಸ್ಟಮ್ ಅಂತ ಹೇಳಿ. ಇದು ಒಂದು ರಸ್ತೆನ? ಇಲ್ಲೇ ಡಿಮಾರ್ಟ್ ಇದೆ, ಇಲ್ಲೇ ಹೋದರೆ ಮದರ್ಹುಡ್ ಹಾಸ್ಪಿಟಲ್ ಇದೆ. ಎಷ್ಟೋ ಜನ ಆ್ಯಂಬುಲೆನ್ಸ್ಗಳು ಓಡಾಡ್ತಾನೆ ಇರ್ತವೆ ಹಾಸ್ಪಿಟಲ್ಗಳಿಗೆ. ಹೆರಿಗೆನೇ ಆಗೋಗ್ಬಿಡುತ್ತೇನೋ ಆ ತಾಯಂದ್ರಿಗೆ. ಅಂಥ ರಸ್ತೆಗಳಿದೆ ಇವು. ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಕಣ್ಮುಚ್ಕೊಂಡು ಕೂತ್ ಬಿಟ್ಟಿದ್ದೀರಾ? ಕಾಣಿಸೋದೇ ಇಲ್ವಾ? ಇದೇನಾ ನೀವು ಬೆಂಗಳೂರಿನಲ್ಲಿ ಮಾಡ್ತಿರುವಂತಹ ಅಭಿವೃದ್ಧಿ? ಇಲ್ಲಿ ಬಸ್ ಸ್ಟಾಪ್ಗಳಿದೆ. ಇದು ದೇವೇಗೌಡ ಸರ್ಕಲ್ ಅಂತ ಕೂಡ ಕರೀತಾರೆ. ಇದು ಅಷ್ಟು ಫೇಮಸ್ ಸರ್ಕಲ್ ಕೂಡ ಹೌದು. ಬೆಂಗಳೂರಿನ ದೇವೇಗೌಡ ಸರ್ಕಲ್ ಅಂತಂದರೆ ಎಲ್ಲರಿಗೂ ಗೊತ್ತು. ಅದು ಬನಶಂಕರಿಯೋದು. ಎಷ್ಟೋ ವಾಹನ ಸವಾರರಿಗೆ ಕಷ್ಟ ಆಗ್ತಿದೆ ಅಂತಲೇ ಹೇಳ್ಬೋದು. ಅಂಥ ರೋಡ್ಗಳು ನಮ್ಮ ಬೆಂಗಳೂರಿನಲ್ಲಿರುವಂತಹ ರೋಡ್ಗಳು. ನೀವು ಚಿತ್ರದಲ್ಲಿ, ಈ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಬರೀ ಜಲ್ಲಿ, ಕಲ್ಗಳು, ಮಣ್ಗಳು. ಈ ಮಳೆ ಬಿದ್ದಿರೋದ್ರಿಂದ ಸ್ವಲ್ಪ ವಾತಾವರಣ ತಣ್ಣಗಾಗಿದೆ. ಅದೇ ಏನಾದರೂ ನಾವು ಬೇಸಿಗೆಗಾಲದಲ್ಲಿ ಬಂದುಬಿಟ್ರೆ ಧೂಳನ್ನೇ ಕುಡ್ಕೊಂಡು ಬಿಡ್ಬೋದು. ಬರೀ ಧೂಳಲ್ಲೇ ನಾವು ಹೋಗ್ಬಿಡ್ಬೋದು. ಅಷ್ಟು ಚೆನ್ನಾಗಿದೆ. ನೀವೇನಾದರೂ ವೈಟ್ ಶರ್ಟ್ ಹಾಕೊಂಡ್ಬಂದರೆ ಅದು ಬ್ರೌನ್ ಶರ್ಟ್ ಆಗೇ ಕನ್ವರ್ಟ್ ಆಗಿಬಿಟ್ಟಿರುತ್ತೆ. ಅಷ್ಟು ಒಳ್ಳೆ ರೋಡ್ಗಳನ್ನ ಕೊಟ್ಟಿದ್ದಾರೆ ನಮ್ಮ BBMP ಅವರು, ಅಥವಾ ನಮ್ಮ ರಾಜ್ಯ ಸರ್ಕಾರ ಅಂತಲೇ ಹೇಳ್ಬೋದು. 1 ವರ್ಷ ಆಯಿತು ನೀವು ರಾಜ್ಯಕ್ಕೆ CM ಆಗಿ. ಸಿದ್ದರಾಮಯ್ಯನವರೇ, ಏನು ಅಭಿವೃದ್ಧಿ ಮಾಡಿದ್ದೀರಾ ನೀವು ನಮ್ಮ ರಾಜ್ಯ ಸರ್ಕಾರಕ್ಕೆ? ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಾ. ನಾವು ಬೆಂಗಳೂರನ್ನ ಸಿಂಗಾಪುರ್ ಮಾಡ್ತೀವಿ ಅಂತ ಹೇಳ್ತೀರಾ. ಇದೇನಾ ನಿಮ್ಮ ಬೆಂಗಳೂರು ಸಿಂಗಾಪುರ್ ಆಗಿ ಇರುವಂತಹದ್ದು? ಯಾರು ಕೇಳಿದ್ರು ಬನಶಂಕರಿ ಅಂದರೆ ಓ ಪಾಶ್ ಏರಿಯಾ, ಒಳ್ಳೊಳ್ಳೆ ಲೀಡರ್ಗಳು ಇರುವಂತಹ ಏರಿಯಾ ಅಂತ ಹೇಳ್ತಾರೆ. ನೋಡಿ, ಲೀಡರ್ಗಳು ಇರುವಂತಹ ಏರಿಯಾಗಳು ತುಂಬಾನೇ ಚೆನ್ನಾಗಿದೆ. ಆದರೆ ಸಾಮಾನ್ಯ ಜನರು ಓಡಾಡುವಂತಹ ರಸ್ತೆಗಳು ಇಷ್ಟು ಚೆನ್ನಾಗಿ ಹದಗೆಟ್ಟಿ ಕೂತಿದ್ದಾವೆ. ಇದಕ್ಕೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಜನ ಎಷ್ಟು ಬಂದು ನಿಮ್ಗೆ ಹೇಳಿದ್ರು ಸಹ ನೀವು ಇದ್ರ ಬಗ್ಗೆ ಏನು ಯೋಚನೆನೂ ಮಾಡ್ತಾ ಇಲ್ವಾ? ಇದ್ರ ಬಗ್ಗೆ ಪರಿಜ್ಞಾನನೇ ಇಲ್ಲದೆ ಕೂತು ಬಿಟ್ಟಿದ್ದೀರಾ. ನಿಮಗೆ ಸಂಬಳ ಕೊಡೋದು ಏನಕ್ಕೆ? BBMP ಅಧಿಕಾರಿಗಳೇ ಹೇಳಿ, ಏನಕ್ಕೆ ಸಂಬಳ ಕೊಡ್ತಾರೆ?
ಕೊಡೋದು ಜನಗಳ ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಅಂತ ಹೇಳಿ. ಎಷ್ಟೊಂದು ಜನ ರೋಡ್ ಟ್ಯಾಕ್ಸ್ ಕಟ್ತಾರಲ್ಲ, ರೋಡ್ ಟ್ಯಾಕ್ಸ್ ಎಲ್ಲಿ ಹೋಗ್ತಿದೆ? ರೋಡ್ಗಳು ಚೆನ್ನಾಗಿದ್ಯಾ? ನಾವು ಇಲ್ಲಿನ ಜನಸಾಮಾನ್ಯನ ಮಾತಾಡ್ಸೋಣ, ಈ ರಸ್ತೆಗಳ ಬಗ್ಗೆ ಏನ್ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳೋಣ, ಬನ್ನಿ. ಸರ್, ಈ ರಸ್ತೆಗಳು ನೋಡಿದ್ರೆ ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಇದು ಕೆಲಸ ಕಾಮಗಾರಿ ಸ್ಟಾರ್ಟ್ ಆಗಿ 2 ತಿಂಗಳಾಗ್ತಾ ಇದೇನು. ಸ್ಟೇಷನ್ ಇದೆಯಲ್ಲ, ತ್ಯಾರನಾರ ಮಹಿಳಾ ರಕ್ಷಣಾ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಹಿಡಿದು ಇಲ್ಲಿ ಗಂಟೆ ಆಗುತ್ತಿದ್ದಾರೆ, ದೇವಗಡ ಗಂಟೆ. ಏನು ಅದು ನಿಲ್ಲಿಸ್ತಾರೆ ಮಾಡ್ತಾರೆ. ಈಗ ಮಳೆ ಬಂದಿದೆ ನೋಡಿ, ಮಕ್ಕಳು ಮರಿ ಬಿರೋದು, ಗಾಡಿ ಬಿದ್ದರೆ ಯಾರು ಗೋಡೆ? ಇವರು ಮಾತ್ರ ರಾಜಕೀಯದವರು ಟಿ ವಿಲಿ ಬದಲಾಡ್ತಾರೆ, ಇವನ ಮೇಲೆ ಅವನ ಮೇಲೆ ಇವನು. ಜನಸಾಮಾನ್ಯರು ಸತ್ತರೆ ಯಾರು ಲೆಕ್ಕ? ಅದನ್ನು ಕೇಳಿದ್ರೆ ಇವ್ರಿಗೆ ಇಲ್ಲಿ ನಾನು ಹಂಗೆ ಮಾಡೋ ಅಂತಿದ್ದೆ. ನೀವು ಬಂದಿದ್ದು ಒಳ್ಳೇದಾಯಿತು, ಅದಕ್ಕೇ ನೀವು ಬಂದಿದ್ದು ಒಳ್ಳೇದಾಯಿತು, ಥ್ಯಾಂಕ್ ಯು. ಸರ್, ಎಷ್ಟು ಜನ ಇಲ್ಲಿ ರೋಡ್ಗೆ ಬಲಿಯಾಗಿದ್ದಾರೆ ಸರ್? ತುಂಬಾ ಜನ ಓಡಾಡ್ತಾನೆ ಇರ್ತಾರೆ, ಆಕ್ಸಿಡೆಂಟ್ಗಳಾಗೋದು ಸಹಜ ಇಂಥ ರೋಡ್ಗಳಿದ್ರೆ. ನಾನು ನೋಡ್ದಂಗೆ 2-3 ಬಿದ್ದಿದ್ದಾರೆ, ಆ ಕಡೆನೂ ಬಿದ್ದಿದ್ದಾರೆ, ಈ ಕಡೆ ಬಿದ್ದಿದ್ದಾರೆ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗಿ ಮುಂಚೆ ಇದು ಮಾಡ್ದಿರೋ ಹೋದರೆ ಎಷ್ಟು ಜನ ಬೀಳ್ಬೋದು ಅಂತ ನೀವು ಯೋಚನೆ ಮಾಡಿ. ಇವ್ರಿಗೆ ಜನಸಾಮಾನ್ಯರು ಓಡಾಡೋ ಜಾಸ್ತಿ ಬೇಕಾಗಿಲ್ಲ, ಇವ್ರ ದುಡ್ಡು, ಇವರು ವಿಡಿಯೋ, ಇವರು ಇದೇ ಆಗ್ಬಿಟ್ಟಿದೆ, ರಾಜಕೀಯದವರೇ ಆಗ್ಬಿಟ್ಟಿದೆ. ಇಲ್ಲಿ ಕೇಳೋರಿಲ್ಲ ಇವ್ರಿಗೆಲ್ಲ. ಅದಕ್ಕೇ ನೀವು ಬಂದಿದ್ದು ಒಳ್ಳೇದಾಯಿತು, ನೀವು ತೋರಿಸಿ ಹಾಕಿ ಇವ್ರಿಗೆಲ್ಲ ಒಗಿರಿ, ಗೊತ್ತಾಗೋದು. ಸರ್, ಒಳ್ಳೆ ಚಿನ್ನದ ರಸ್ತೆಗಳು ಅಂತಾನೆ ಹೇಳ್ಬೋದು. ನೋಡಿದ್ರೆ ಒಂದೊಂದು ಎಷ್ಟು ಸಖತ್ತಾಗಿದೆ, ಓಡಾಡಕ್ಕೆ ತುಂಬ ಎಷ್ಟು ಅಭಿವೃದ್ಧಿ ಆಗಿರುವಂತಹ ರೋಡ್ಗಳಲ್ಲಿ ನೀವು ದಿನ ಸಂಚಾರ ಮಾಡ್ತಾ ಇದ್ದೀರಾ. ಏನು ಹೇಳ್ತೀರಾ ಸರ್ ಇಂಥ ರೋಡ್ಗಳ ಬಗ್ಗೆ? ಇಂಥ ರೋಡ್ಗಳ ಬಗ್ಗೆ ಎಲ್ಲ ಭಾಳ ಬೇಜಾರಿದೆ ಮನುಷ್ಯನಿಗೆ. ಯಾವುದೇ ರೋಡ್ಗಳು ಇದೇ ರೀತಿ ಎಲ್ಲ ಹಳ್ಳ ಕೊಳ್ಳ ಗುಂಡಿ ಎಲ್ಲ ಬಿದ್ದಿದೆ. ಇಲ್ಲಿ ಅಂತಲ್ಲ, ಎಲ್ಲ ಕೂಡ ಅದೇ ರೀತಿ ಇದು ಗ್ಯಾರಂಟಿ ಅದು ಇದು ಎಲ್ಲ ಮಾಡೋಕ್ಕೋತಾರೆ ಅಂತ. ಅದು ಮಾಡಲಿ, ಅದನ್ನು ಒಪ್ಕೋತೀವಿ. ಮತ್ತು ರೋಡ್ ಜನಕ್ಕೆ ಭಾಳ ಇಂಪಾರ್ಟೆಂಟು. ಮುಖ್ಯವಾಗಿ ರೋಡಲ್ಲಿ ಮಾಡಬೇಕು. ಯಾವುದೇ ಸರ್ಕಾರ ಬಂದರೂ ರೋಡ್ ಕಡೆ ಗಮನ ಕೊಡೋದಿಲ್ಲ. ಅದು ಬರೀ ದುಡ್ಡು ಮಾಡೋದು, ಅದು ಮಾಡೋದು, ಇದು ಮಾಡೋದು ಅವ್ರದ್ದು ಇದಾಗುತ್ತೆ. ರೋಡ್ ಕಡೆ ಗಮನ ಕೊಟ್ಟು ರೋಡ್ ಮಾಡಬೇಕು. ಸರ್, ಇವಾಗ ಎಷ್ಟೊಂದು ನೀವು ಆಟೋಗಳಿಗೆ ಎಷ್ಟೆಷ್ಟು ಬಂಡವಾಳ ಹಾಕಿರ್ತೀರಾ, ರೋಡ್ ಟ್ಯಾಕ್ಸ್ ಕೂಡ ಕಟ್ತಾ ಇರ್ತೀರಾ. ಇದ್ರ ಬಗ್ಗೆ ನೀವು ಧ್ವನಿ ಎತ್ತಬೇಕಲ್ಲ. ನೀವು ಯಾವತ್ತೂ ಕಂಪ್ಲೇಂಟ್ ಮಾಡೋ ಪ್ರಯತ್ನ ಪಡಲೇ ಇಲ್ವಾ ಗೌರ್ಮೆಂಟ್ಗೆ? ಅಲ್ಲ, ಧ್ವನಿ ಎತ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಯಾವುದಕ್ಕೂ ಕೇರ್ ಅನ್ನೋದಿಲ್ಲ ಸರ್ಕಾರ. ಅವರು ಮಾಡ್ತೀವಿ ಅಂತಾರೆ. ಇಲ್ಲಿ ನೋಡಿದ್ರೆ ರೋಡ್ಗಳು ಹಿಂಗಿದ್ದಾವೆ. ಯಾವುದೇ ಕಾರಣಕ್ಕೂ ಯಾವ ಕೆಲಸನೂ ಆಗ್ತಾಯಿಲ್ಲ. ಮಾಡಬೇಕು, ಶ್ರಮಪಟ್ಟು ರೋಡು ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದರೆ ಎಲ್ಲರೂ ಖುಷಿಯಾಗುತ್ತೆ. ಅವರು ಮಂದನೆ ಮಾಡ್ತಾಯಿದ್ದಾರೆ, ಮಾಡ್ಕೊಂಡು ಹೋಗ್ತಾರೆ. ಈ ರೋಡು ಎಲ್ಲ ಮತ್ತು ಅವೆಲ್ಲ ಬಿಟ್ಬಿಡ್ತೀವಿ.